ಕ್ಷೇತ್ರ ಸಿಗಂದೂರು ಚೌಡೇಶ್ವರಿ ದೇವಸ್ಥಾನದಲ್ಲಿ ಮಕರ ಸಂಕ್ರಾಂತಿ ಜಾತ್ರಾ ಮಹೋತ್ಸವದ ಅಂಗವಾಗಿ ದೇವಿಗೆ ವಿಶೇಷ ಪೂಜೆ ನೆರವೇರಿಸಲಾಯಿತು. ದೇವಾಲಯದಲ್ಲಿ ಗುರುಪೂಜೆ, ದೇವಿ ಪಾರಾಯಣ, ನವಚಂಡಿಕಾ ಹೋಮ ನಡೆಯಿತು. ರಾಜ್ಯದ ವಿವಿಧೆಡೆಯಿಂದ ಸಾವಿರಾರು ಭಕ್ತಾದಿಗಳು ಸಿಗಂದೂರಿಗೆ ಆಗಮಿಸಿ ದೇವಿಯ ಕೃಪೆಗೆ ಪಾತ್ರರಾದರು. ನಾವು ಒಂದು 10 ವರ್ಷದಿಂದ ಬರ್ತಾ ಇದ್ದೀವಿ ಇಲ್ಲಿಗೆ. ಅಮ್ಮನವ್ರದ್ದು ಒಳ್ಳೆ ಶಕ್ತಿ ಇದೆ. ಶಕ್ತಿ ಬಗ್ಗೆ ಹೇಳೋ ಹಾಗೆ ಇಲ್ಲ, ಅಷ್ಟೊಂದು ಶಕ್ತಿ ಅವ್ರಿಗೆ. ನಮಗೆಲ್ಲ ನಾವೇನು ಅಂದ್ಕೊಳ್ತೀವೋ ಅದೆಲ್ಲ ಈಡೇರಿಸ್ಕೊಟ್ಟಿದ್ದಾರೆ. ಪ್ರತಿ ವರ್ಷವೂ ಬರ್ತೀವಿ, 10 ವರ್ಷದಿಂದನೂ ಬರ್ತಾನೆ ಇದ್ದೀವಿ. ನಾವು ಅಂದ್ಕೊಂಡಿದ್ದೇನು ಆಗಿರುತ್ತೋ ಅದೆಲ್ಲ ನೆರವೇರಿಸ್ಕೊಡ್ತಾಳೆ ಅಮ್ಮನವರು. ಹರಕೆ ರೂಪದಲ್ಲಿ ಹೂವು, ಅಕ್ಕಿ, ಬೆಲ್ಲವನ್ನ ಅರ್ಪಿಸಿ ಮುಡಿಗಂಧ ಪ್ರಸಾದವಾಗಿ ಸ್ವೀಕರಿಸಿದರು. ಭಕ್ತಾದಿಗಳಿಗೆ ವಿಶೇಷ ಭೋಜನದ ವ್ಯವಸ್ಥೆಯೂ ಮಾಡಲಾಗಿತ್ತು. ಸಿಗಂದೂರೇಶ್ವರಿ ಚೌಡೇಶ್ವರಿಯ ದೇವಿಯ ಜಾತ್ರಾ ಮಹೋತ್ಸವ ಭಾರಿ ಅದ್ಧೂರಿಯಾಗಿ ನಡೀತದೆ. ಹೋದ ವರ್ಷ ನಾನು ಬರಲಿಕ್ಕಾಗಿಲ್ಲ. ಹಿಂದಿನ ಸರಿ ಮಧು ಬಂಗಾರಪ್ಪನವರು ನಮ್ಮ ಮಾನ್ಯ ಮಂತ್ರಿಗಳು ಬಂದಿದ್ದರು. ಈ ಸರಿ ನಾವು ಬಂದಿದ್ದೀವಿ. ಹಾಗೆ ನಮ್ಮ ಪೂಜ್ಯ ಗುರುಗಳಂಥ ಯೋಗೇಂದ್ರ ಅವಧೂತ್ ಸ್ವಾಮೀಜಿಯವರು ಬಂದಿದ್ದಾರೆ, ಕಾಗೋಡು ಸಾಹೇಬರು ಬಂದಿದ್ದಾರೆ. ಈ ಭಾಗದಿಂದ ಇಡೀ ರಾಜ್ಯದ ಜನರ ಅಪೇಕ್ಷೆ, ಭಾಳ ಜನರದ್ದು ಏನಿದೆ, ಇಲ್ಲಿ ಸಿಗಂದೂರಿಗೆ ಬಂದು ಬೇಡಿಕೆಗಳನ್ನು ಈಡೇರಿಸ್ಕೋಗುವಂಥ ತಾಯಿ ಎಲ್ಲರಿಗೂ ರಕ್ಷಣೆ ಕೊಡ್ತಾ ಬಂದಿದ್ದಾಳೆ. ಮತ್ತು ಭಾಳಷ್ಟು ಜನರು ಅವರ ಬೇಡಿಕೆಗಳೆಲ್ಲ ಈಡೇರುವಂಥ ಈ ತಾಯಿ ಭಾಳ ಹಿಂದಿಂದಲೂ, ನಾನು ಬಹುಶಃ ಸುಮಾರು 30 ವರ್ಷದ ಹಿಂದೆ ನಾನು ಈ ಕ್ಷೇತ್ರಕ್ಕೆ ಬರ್ತಾಯಿದ್ದೆ. ಆವಾಗ ಇಲ್ಲಿರಲಿಲ್ಲ, ಕೆಳಗಡೆ ಇತ್ತು. ಆವಾಗ ಸಣ್ಣ ಗುಡಿಸಲಲ್ಲಿರುವಂಥ ದೇವಿ ಇವತ್ತು ಇಲ್ಲಿ ನೆಲೆ ಊರಿಸಿ ಇಡೀ ರಾಜ್ಯದ ಜನರಿಗೆ ಪರಿಚಯ ಇರುವಂಥ ಇದರಲ್ಲಿ ಇವತ್ತು ಈ ದೇವಸ್ಥಾನ ಅಷ್ಟು ಎತ್ತರಕ್ಕೆ ಬೆಳೆದಿದೆ ಅಂತ ಹೇಳಿದರೆ ಒಂದು ಶಕ್ತಿ ಇದೆ. ಇಲ್ಲಿ ಈ ಸಿಗಂದೂರು ದೇವಿಯ ಒಂದು ಶಕ್ತಿ ಇದೆ. ಹಾಗಾಗಿ ಆ ತಾಯಿಯ ಆಶೀರ್ವಾದ ತಗೊಳ್ಕೊಳ್ತಾ ನಾನು ಬೇಡೋದಷ್ಟೇ, ಇಡೀ ರಾಜ್ಯದ ಜನರಿಗೆ, ರಾಷ್ಟ್ರದ ಜನರಿಗೆ ಯಾವುದೇ ತೊಂದರೆ ಆಗದೆ ನೋಡ್ಕೋಬೇಕು ಅನ್ನೋದು ತಾಯಿಯಲ್ಲಿ ನಾವು ಬೇಡ್ಕೊಳ್ತಾ, ತಾಲೂಕಿನ ಜನರಲ್ಲಿ ವಿಶೇಷವಾಗಿ ನಮ್ಮ ತಾಲೂಕಲ್ಲಿ ಯಾವುದೇ ಅನಾಹುತ ಆಗಬಾರ್ದು ತಾಯಿ. ಇನ್ನು ಮುಂದೆ ಕೊರೋನಾ ಅಂತ ಯಾವುದೇ ಕಾಯಿಲೆಗಳು ಈ ಕಡೆ ಬರಬಾರ್ದು ಅಂತ ಹೇಳಿ ಆ ತಾಯಿಯಲ್ಲಿ ಬೇಡ್ಕೊಳ್ತಾ ಸಮಸ್ತ ಜನರಿಗೆ ಈ ಸಂಕ್ರಾಂತಿ ಹಬ್ಬದ ಶುಭಾಶಯಗಳನ್ನು ನಾನು ಕೋರ್ತಾ ಇದ್ದೇನೆ. ಇದು ಒಂದು ಪವಾಡ ಕ್ಷೇತ್ರ. ಯಾಕೆಂದರೆ ಈ ಜಾಗದಲ್ಲಿ ದನ ಓಡಾಡುವಂಥ ದಾರಿ ಇದೆ, ಮನುಷ್ಯ ಓಡಾಡುವಂಥ ದಾರಿ ಅಲ್ಲ. ಇವತ್ತು ಬಂದು ನೋಡಿದ್ರೆ 10,000 ಜನ ಇಲ್ಲಿದೆ, 10,000 ಜನ. ಹಾಗಾಗಿ ಇದೊಂದು ಪವಾಡ ಕ್ಷೇತ್ರ. ಆ ತಾಯಿಯ ಶಕ್ತಿ ಎಲ್ಲಿ ಹೇಗಿದೆ ಅನ್ನೋದು ಇವತ್ತು ನಾವು ಬೆಂಗಳೂರಿನಲ್ಲಿ ಜನ ನೋಡ್ತಿದ್ವಿ, ಇವತ್ತು ಆ ಬೆಂಗಳೂರಿನಲ್ಲಿರ್ತಕ್ಕಂಥ ಜನ ಇಲ್ಲಿರ್ತಾರೆ. ಹಾಗಾಗಿ ಆ ದೇವಿಯಲ್ಲಿ ಬಹಳ ಪವಾಡ ಇದೆ. ಹಾಗೇನೆ ಇವತ್ತು ನಮ್ಮ ಧರ್ಮದರ್ಶಿಗಳು ಇಲ್ಲಿ ನಿಂತಿದ್ದು ಅವರ ಬೆವರನ್ನು ಸುರಿಸಿ ಹೋರಾಟ ಮಾಡಿ ಈ ಕ್ಷೇತ್ರವನ್ನ ಮಾಡಿದ್ದಾರೆ. ಆ ದೇವಿ ನೆಲೆ ನಿಂತಿದ್ದಾಳೆ. ಮುಂದೆ ಒಳ್ಳೆಯ ಜನರಿಗೆ ಇದು ಕೊಡ್ಲಿ, ಶಕ್ತಿ ಕೊಡ್ಲಿ ಅಂತ ಹೇಳ್ತಾ ಆ ತಾಯಿಯಲ್ಲಿ ಪ್ರಾರ್ಥನೆ. ಚೌಡೇಶ್ವರಿಯವರು ಇಷ್ಟೊಂದು ಪ್ರಖ್ಯಾತ ಆಗಿರ್ಬೇಕಾದ್ರೆ ಇದರ ಅಸ್ತಿತ್ವ, ಇದರ ಬೆಳವಣಿಗೆ, ಇದರ ಏರು ಎಲ್ಲ ಕಾರಣರೇ ನನ್ನ ಆತ್ಮೀಯರಾದಂಥ ರಾಮಪ್ಪನವರು. ಅವರ ಪ್ರಯತ್ನದ ಫಲವಾಗಿ ಇಷ್ಟೊಂದು ವಿಸ್ತಾರವಾಗಿ ಬೆಳೆದಿದೆ. ಇಷ್ಟು ಜನರು ಭಕ್ತಾದಿಗಳು ಇಲ್ಲಿಗೆ ಬಂದು ತಮ್ಮ ಬೇಡಿಕೆಗಳನ್ನು ಎತ್ಕೊಂಡು ಹೋಗ್ತಾರೆ. ಇಷ್ಟೊಂದು ಬೆಳೆದಿರಬೇಕಾದ್ರೆ, ಜನರನ್ನ ಆಕರ್ಷಣೆ ಮಾಡಬೇಕಾದ್ರೆ ಇದಕ್ಕೆ ಮೂಲಭೂತವಾದಂಥ ಕಾರಣರೇ ರಾಮಪ್ಪನವರು. ಅವರಿಗೆ ನಾವು ಎಷ್ಟು ನಮಸ್ಕಾರ ಮಾಡಿದ್ರು ಸಾಕಾಗಲ್ಲ. ಅವರ ಇರುವಿಕೆ, ಬೆಳವಣಿಗೆ ಇವೆಲ್ಲವೂ ಕೂಡ ಆಗಿದೆ.
ಅವರೇನು ದೊಡ್ಡ ಇದಲ್ಲ, ಅವರ ನಡತೆಗಳು, ಅವರ ಗುಣಗಳು ಇಷ್ಟೊಂದು ವಿಸ್ತಾರವಾಗಿ ಬೆಳೆಯೋದಕ್ಕೆ ಕಾರಣ ಆಗಿದೆ. ಅವರಿಗೆ ನಿಮ್ಮೆಲ್ಲರ ಎದುರಿನಲ್ಲಿ ನಾನು ಸಾಷ್ಟಾಂಗ ನಮಸ್ಕಾರನೂ ಮಾಡ್ತೀನಿ. ಅವರು ಇನ್ನೂ ಬೆಳಿಬೇಕು, ಇನ್ನು ಬೆಳೆದು ಜನರಿಗೆ ಅನುಭವವನ್ನು ಹೇಳಿಕೊಡ್ಬೇಕು. ಆ ಮುಖಾಂತರ ಸಿಂಗಂಧರೇಶ್ವರಿ ದೇವಸ್ಥಾನದ ಈ ಒಂದು ಪ್ರದೇಶ ಇನ್ನೂ ವಿಸ್ತಾರವಾಗಿ ಬೆಳಿಬೇಕು ಅಂತ ಹೇಳಿ ನಾವು ದೇವರಲ್ಲಿ ಪ್ರಾರ್ಥನೆ. ಸಂಕ್ರಾಂತಿಯ ಶುಭಾಶಯಗಳನ್ನು ತಿಳಿಸ್ತೇನೆ. ಇದು ಶಿವಮೊಗ್ಗ ಜಿಲ್ಲೆ ಸಾಗರ ತಾಲೂಕು ಚೌಡೇಶ್ವರಿ ದೇವಸ್ಥಾನ ಮಕರ ಸಂಕ್ರಾಂತಿಯ ಉತ್ಸವ. ಇದು ಹಿಂದೆ ನಮ್ಮ ಕುಟುಂಬ ಮಾತ್ರ ಸಂಕ್ರಾಂತಿಯ ಪೂಜೆಯನ್ನು ನೆರವೇರಿಸಿಕೊಂಡು ಬರ್ತಿದ್ದೆವು. ದಿನೇ ದಿನೇ ಭಕ್ತರು ಹೆಚ್ಚಾದಂತೆ ಇವತ್ತು ನಾಡಿನ ಪ್ರಸಿದ್ಧ ಜಾತ್ರೆ ಆಗಿದೆ. ಈ ಜಾತ್ರೆ ವಿಶೇಷ ಅಂದರೆ ತಾಯಿಯ ಮೂಲ ಸ್ಥಾನ ಈಗಿನ ಇರುವ ದೇವಸ್ಥಾನಕ್ಕಿಂತ 4 ಕಿಲೋಮೀಟ್ರು ಹಿಂದೆ ಸರವತಿ ಹಿನ್ನೀರಿನಲ್ಲಿದೆ. ಈ ಸರ್ಕಾರದ ಮಹತ್ವಾಕಾಂಕ್ಷೆಯ ಯೋಜನೆಯಾದ ಸರವತಿ ಜಲವಿದ್ಯುತ್ ಯೋಜನೆ ಅಂದರೆ ದೇವಿಯ ಮೂಲಸ್ಥಾನ ಮತ್ತು ನಮ್ಮ ಕುಟುಂಬದ ಎಲ್ಲ ಆಸ್ತಿ ಪಾಸ್ತಿಗಳ ಮುಳುಗಡೆ ಆಗಿರ್ತವೆ. ಅದು ಸುಮಾರು ಒಂದು 65-70 ವರ್ಷದ ಹಿಂದೆ. ಆ ತದನಂತರದಲ್ಲಿ ಮುಳುಗಡೆ ಆಗಿ ನಂತರ 30 ವರ್ಷಗಳ ಕಾಲ ನಾವು ತಾಯಿ ಚೌಡೇಶ್ವರಿ ಮೂಲ ವಿಗ್ರಹವು ನೀರಿನಲ್ಲೇ ಇತ್ತು. ನಮ್ಮ ಕುಟುಂಬದವರು ಮತ್ತು ಅಕ್ಕಪಕ್ಕದ ಗ್ರಾಮಸ್ಥರು ಎಲ್ಲ ಸೇರಿ ಭಕ್ತಾದಿಗಳೆಲ್ಲ ಸೇರಿ ವರ್ಷಕ್ಕೆ 2 ಸರಿ, ಒಂದು ಆರಿದ್ರೆ ಮಳೆ ಮತ್ತು ಒಂದು ಸಂಕ್ರಾಂತಿ ಪೂಜೆನ ನೆರವೇರಿಸ್ಕೊಂಡು ಬರ್ತಿದ್ದೆವು. ಆನಂತರ ಈಗಿರುವ ದೇವಸ್ಥಾನದ ತಾಯಿಯ ಮೂಲ ವಿಗ್ರಹವನ್ನು ತಂದು ಪ್ರತಿಷ್ಠಾಪಿಸಿ ಅದೆಲ್ಲ ಕಾರ್ಯಕ್ರಮಗಳನ್ನು ಈ ಕ್ಷೇತ್ರವನ್ನು ಕಟ್ಟಿ ಬೆಳೆಸಿದವರು ನನ್ನ ಪೂಜಾ ತಂದೆಯವರಾದ ನನ್ನ ಡಾಕ್ಟರ್ ಶ್ರೀ ಎಸ್ ರಾಮಪ್ಪನವರು. ಇವತ್ತು ಕ್ಷೇತ್ರಕ್ಕೆ ಈ ರಾಜ್ಯದಂಥ ಭಕ್ತರ ಸಂಖ್ಯೆ ಹರಿದು ಬರ್ತಿದೆ. ನಮ್ಮದು ಕ್ಷೇತ್ರದಲ್ಲಿ 3 ಟೈಮ್ ಊಟದ ವ್ಯವಸ್ಥೆ ಇದೆ. ಸುಮಾರು ಸರಾಸರಿ ಒಂದು ದಿನಕ್ಕೆ 5,000 ಜನ ಪ್ರಸಾದವನ್ನು ಸ್ವೀಕರಿಸ್ತಾರೆ. ಹಾಗೆಯೇ ಕ್ಷೇತ್ರದಲ್ಲಿ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು, ದಿನ ಚಂಡಿಕಾ ಯಾಗ ಇರುತ್ತೆ. ಹಾಗೆಯೇ ಇವತ್ತು ವಿಶೇಷವಾಗಿ ನವಚಂಡಿಕಾ ಯಾಗ 2 ದಿನ ನಡೀತದೆ ಕ್ಷೇತ್ರದಲ್ಲಿ. ಹಾಗೆಯೇ ಸಂಜೆ ಗಂಗಾರತಿ ಅಂತ ವಿಶೇಷ ಪೂಜೆ ಇದೆ ಮತ್ತು ಧಾರ್ಮಿಕ ಸಾಂಸ್ಕೃತಿಕ ಕಾರ್ಯಕ್ರಮವೂ ಇದೆ. ನಮ್ಮದೇ ಸಿಗಂದೂರು ಮೇಳ, ಸುಮಾರು 25 ವರ್ಷದಿಂದ ಸಿಗಂದೂರು ಯಕ್ಷಗಾನ ಮೇಳವಿದೆ. ಅದು ನಾಡಿನ ಪ್ರಸಿದ್ಧ ಯಕ್ಷಗಾನ ಮೇಳ ಆಗಿದೆ. ಹಾಗೆಯೇ ನಾಳೆ ಸಂಜೆ ವಿವಿಧ ಕ್ಷೇತ್ರದಲ್ಲಿ ಸಾಧನೆ ಮಾಡಿದವರಿಗೆ ಸನ್ಮಾನ ಕಾರ್ಯಕ್ರಮವೂ ಇದೆ. ಹಾಗೆಯೇ ಕ್ಷೇತ್ರದಲ್ಲಿ ಒಂದು ಮಹತ್ವಾಕಾಂಕ್ಷೆ ಯೋಜನೆ ಇದೆ. ಕೇವಲ 1.5 ವರ್ಷದಲ್ಲಿ ಸುಮಾರು 60,000 ಸರ್ಕಾರಿ ಶಾಲೆಗಳಿಗೆ ಸುಣ್ಣ ಬಣ್ಣದ ಕಾರ್ಯಕ್ರಮವನ್ನು ಮಾಡಿದ್ದೀವಿ. ಅದಕ್ಕೆ ಸರಾಸರಿ ಒಂದು ಶಾಲೆಗೆ 1.5 ಲಕ್ಷ ಹಣ ಖರ್ಚಾಗುತ್ತೆ. ಇನ್ನೂ ಅದನ್ನು ಹೆಚ್ಚಿನಾಗಿ ರಾಜ್ಯಾದ್ಯಂತ ವಿತರಿಸಬೇಕನ್ನೋದು ನಮ್ಮ ಕ್ಷೇತ್ರದ ಮಹತ್ವಾಕಾಂಕ್ಷೆಯ ಯೋಜನೆ ಆಗಿದೆ. ಇನ್ನೂ ಹಲವಾರು ಶೈಕ್ಷಣಿಕವಾಗಿ ಮತ್ತು ಬಡ ರೋಗಿಗಳಿಗೆ ಕ್ಷೇತ್ರದಿಂದ ಧನ ಸಹಾಯ ಮಾಡ್ತಿದ್ದೇವೆ. ಸುಮಾರು 300ಕ್ಕೂ ಹೆಚ್ಚು ದೇವಾಲಯಗಳನ್ನು ಜೀರ್ಣೋದ್ಧಾರಕ್ಕೆ ಸ್ವಲ್ಪ ಮತ್ತು ಅಧಿಕ ಹಣವನ್ನು ನೀಡಿ ನಾವು ಜೀರ್ಣೋದ್ಧಾರ ಮಾಡಿದ್ದೀವಿ. ಇನ್ನೂ ಹೆಚ್ಚಿನ ಕಾರ್ಯಕ್ರಮಗಳನ್ನು ಈ ಭಾಗದ ಜನರಿಗೆ ನೀಡಬೇಕು ಅಂತ ನಮ್ಮ ಆಕಾಂಕ್ಷೆ ಇದೆ. ಇದಕ್ಕೆ ಭಕ್ತಾದಿಗಳೆಲ್ಲರೂ ಸಹಕರಿಸ್ತಾರೆ. ತಾಯಿಯ ಮಹಿಮೆ ಇದೆ ಅಂತ ತಾಯಿಯ ಮಹಿಮೆ ಇದೆ. ಇಲ್ಲಿ ಇಂಥ ಒಂದು ಗುಡ್ಡಗಾಡ ಪ್ರದೇಶದಲ್ಲಿ ಇವತ್ತು ಒಂದು ದಿನಕ್ಕೆ ಒಂದು 5-6 ಸಾವಿರ ಜನ ಬರ್ತಾರೆ. ಇಷ್ಟೊಂದು ಇದಕ್ಕೆ ಕಾರಣ ತಾಯಿಯ ಶಕ್ತಿನೇ ಕಾರಣ ಅಂತ ಹೇಳೋಕ್ಕೆ ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ.